ನೋಡಿ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ಆಗಾಗ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬರುವುದು ಸಹಜ ಅನ್ನುವಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ. ಫೇಕ್ ಬಾಂಬ್ ಕರೆಗಳು ಅಥವಾ ಫೇಕ್ ಬಾಂಬ್ ಇಮೇಲ್ಗಳು ಈಗ ಹಂಗೆ ಆಗಿದೆ. ನೋಡಿ, ಉಡುಪಿಯ ಪ್ರತಿಷ್ಠಿತ ಶಾಲೆಗೆ ಬಾಂಬ್ ಬೆದರಿಕೆ ಬಂದಿದೆ. MGM ಬಳಿಯ ಶಾರದಾ ರೆಸಿಡೆನ್ಷಿಯಲ್ ಶಾಲೆಗೆ ಬೆದರಿಕೆ ಬಂದಿರೋದು. ಇಮೇಲ್ ಮುಖಾಂತರ ಯಾರೋ ಆಗಂತಕರು ಸಂದೇಶವನ್ನು ರವಾನೆ ಮಾಡಿಬಿಟ್ಟಿದ್ದಾರೆ. ಇಮೇಲ್ ಮುಖಾಂತರ ಬಾಂಬ್ ಬೆದರಿಕೆಯ ಹಿನ್ನೆಲೆಯಲ್ಲಿ ಉಡುಪಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಈಗ ಅಲರ್ಟ್ ಆಗದಂತಹ ಪೊಲೀಸರು ವಿಚಾರ ತಿಳಿದ ನಂತರ ಶ್ವಾನದಳದೊಂದಿಗೆ ತುರ್ತು ಪರಿಶೀಲನೆ ಮಾಡಿದ್ರು. ಶಾಲೆಯ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಭಯಪಟ್ಟು ಸ್ಕೂಲ್ಗೂ ಕೂಡ ರಜೆ ಕೊಟ್ಟಿದ್ದಾರೆ. ನೋಡಿ, ಇದೆ ಶಾರದಾ ರೆಸಿಡೆನ್ಷಿಯಲ್ ಸ್ಕೂಲ್, ಪ್ರತಿಷ್ಠಿತ ಶಾಲೆ. ಒಂದಷ್ಟು ಜನ ಸುಮ್ಮನೆ ಫೇಕ್ ಇಮೇಲ್ ಹಾಕೋದು ಕೂಡ ಕಾಮನ್ ಆಗಿಬಿಟ್ಟಿದೆ. ಅಂಥವ್ರನ್ನ ಇಟ್ಕೊಂಡು ಒಳಗಾಕಬೇಕು. ಯಾಕೆಂದರೆ ಇವರೇ ಸಮಾಜಕ್ಕೆ ಮಾರಕ. ಇವತ್ತು ಬಾಂಬ್ ಬೆದರಿಕೆ ಹಾಕಿದ್ದಾರೆ, ನಾಳೆ ಬೇರೆ ಏನೇನೋ ಮಾಡ್ಬೋದು. ಹಾಗಾಗಿ ಇದನ್ನು ಫೇಕ್ ಬಾಂಬ್ ಇದು ಅಂಥೇಳಿ ನೆಗ್ಲೆಕ್ಟ್ ಮಾಡೋದು ಬಿಟ್ಟು ಆ ಇಮೇಲ್ ಕಳಿಸಿದವ್ರು ಯಾರು ಅವ್ರನ್ನ ಅರೆಸ್ಟ್ ಮಾಡಿ ಅವನದೇನಿತ್ತು ಮೂಲ ಉದ್ದೇಶ ಚೆಕ್ ಮಾಡಿ ಅವ್ನು ಮತ್ತೆ ಆ ಥರ ರಿಪೀಟ್ ಮಾಡಬಾರ್ದು ಅಂತ ವರ್ಕ್ ಮಾಡಬೇಕು ಪೊಲೀಸರು.